ರೇಣುಕಾಸ್ವಾಮಿ ಕೊಲೆ ಕೇಸ್ನ ಪ್ರಕರಣ ಈಗ ಬಿಗ್ ಕ್ಲೈಮ್ಯಾಕ್ಸ್ಗೆ ಬಂದು ತಲುಪಿದೆ. ಪ್ರಮುಖ ಘಟ್ಟಕ್ಕೆ ಪ್ರಾಸಿಕ್ಯೂಷನ್ ಈ ಪ್ರಕರಣವನ್ನ ತೆಗೆದುಕೊಂಡು ಹೋಗಿದೆ. ಈಗ ಇಬ್ಬರು ಪ್ರಮುಖ ಸಾಕ್ಷಿಗಳ ವಿಚಾರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಈ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು. ಜೂನ್ ಮೊದಲ ವಾರದಿಂದ ಪ್ರತಿ ದಿನ ಸಾಕ್ಷಿಗಳ ವಿಚಾರಣೆ ಆರಂಭವಾಗುತ್ತೆ. ಪ್ರಾಸಿಕ್ಯೂಷನ್ ಪ್ರಮುಖ ಇಬ್ಬರು ಸಾಕ್ಷಿಗಳನ್ನ ವಿಚಾರಣೆ ಮಾಡಲಿದೆ. ಇಬ್ಬರು ಸಾಕ್ಷಿಗಳ ಹೆಗಲ ಮೇಲೆ ಇಡೀ ಕೇಸ್ನ ಭವಿಷ್ಯ ನಿಂತಿದೆ. ಈಗ ಆ ಇಬ್ಬರು ಪ್ರಮುಖ ಸಾಕ್ಷಿಗಳು ಅಸಲಿ ರಹಸ್ಯ ಏನಿತ್ತು ಈ ಪ್ರಕರಣದಲ್ಲಿ ಅದನ್ನ ಬಿಚ್ಚಿಡ್ತಾರಾ? ಆರೋಪಿ ದರ್ಶನ್ ಮತ್ತು ಗ್ಯಾಂಗ್ಗೆ ಈ ಪ್ರಕರಣದಲ್ಲಿ ಈಗ ನಡುಕ ಶುರುವಾಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಅವರ ಮೇಲೆ ಹಲ್ಲೆ ನಡೆದಂತಹ ಸಂದರ್ಭದಲ್ಲಿ ಅವರ ಮೇಲೆ ಅಮಾನವೀಯವಾಗಿ ಹಲ್ಲೆ ನಡೀತಲ್ಲ, ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ಇದ್ರಾ ಇಲ್ವಾ ಒಂದು. ಎರಡನೆಯದು, ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರಾ ಇಲ್ವಾ, ಇದು ಎರಡನೇ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದ್ರೆ ಎರಡು ಪ್ರಮುಖ ಸಾಕ್ಷಿಗಳು ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿರುವಂತಹ ಎರಡು ಸಾಕ್ಷ್ಯಗಳನ್ನ ಪ್ರಾಸಿಕ್ಯೂಷನ್ ಈಗ ವಿಚಾರಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಅಂದ್ರೆ ಕೋರ್ಟ್ನಲ್ಲಿ ಈಗ ಅವರು ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ. ಈವರೆಗೆ ಅವರು ಹೇಳಿದ್ದು ಒಂದು, ಆದರೆ ಈಗ ಹೇಳುವಂಥದ್ದೇನಿದೆ ಕೋರ್ಟ್ನಲ್ಲಿ ಇದು ತುಂಬಾ 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 ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ ಹಿಂದೆ ವಿಚಾರಣೆ ಸಂದರ್ಭದಲ್ಲಿ ಅವರು ಏನು ಹೇಳಿದ್ದಾರೆ ಅದೇ ವಿಚಾರಕ್ಕೆ ಅವರು ಸ್ಟಿಕ್ ಆನ್ ಆಗಿ, ತಮ್ಮ ಹೇಳಿಕೆಗಳಿಗೆ ಸ್ಟಿಕ್ ಆನ್ ಆಗಿ, ಇಲ್ಲ ಸ್ವಾಮಿ, ಯಾವುದೇ ರೀತಿಯಾದಂತಹ ಒಂದು ಪ್ರಭಾವಕ್ಕೆ ಒಳಗಾಗಿ, ಒತ್ತಡಕ್ಕೆ ಒಳಗಾಗಿ ನಾವು ಹೇಳಿಕೆ ಕೊಟ್ಟಿಲ್ಲ. ನಾವು ಕೊಟ್ಟಿರುವಂತಹ ಹೇಳಿಕೆ ಅಥವಾ ಸಾಕ್ಷ್ಯ ಏನು ಹೇಳಿದ್ದೀವಿ ಅದು ನಿಜ. ದರ್ಶನ್ ಅವರು ಆ ಜಾಗದಲ್ಲಿ ಇದ್ರು, ಅದನ್ನು ನಾವು ನೋಡಿದ್ವಿ ಅಂತ ಏನಾದರೂ ಹೇಳಿದ್ದೆ ಆದರೆ ಆಗ ನಟ ದರ್ಶನ್ ಅವರಿಗೆ ಕಂಟಕ ಎದುರಾಗಲಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲಿದ್ದಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಿಗೆ ಬಂದಿದೆ ಈ ಪ್ರಕರಣದ ತೀರ್ಪೀಗ? ವಿಚಾರಣೆ ಎಲ್ಲಿಗೆ ಬಂದಿದೆ? ಜೊತೆಗೆ ತೀರ್ಪು ಯಾವಾಗ ಹೊರ ಬೀಳಬಹುದು ಅನ್ನೋ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ ಇದೀಗ ಮತ್ತೊಂದು ಮಹತ್ವದ ಒಂದು ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಪ್ರಕರಣದ ತನಿಖೆ ಹಾಗೂ ನ್ಯಾಯಾಲಯದ ಪ್ರೋಸೆಸ್ ನ ನಡುವೆ ಕೂಡ ಈಗ ಪ್ರಾಸಿಕ್ಯೂಷನ್ಗೆ ತನ್ನ ಒಂದು ಪ್ರಮುಖ ಅಸ್ತ್ರಗಳನ್ನು ಕೂಡ ಹೊರಹಾಕೋಕೆ ಈಗಾಗಲೇ ಸಜ್ಜಾಗಿರುವಂತದ್ದು. ಏನು ಜೂನ್ ಮೊದಲ ವಾರದಿಂದ ಕೂಡ ಪ್ರತಿದಿನ ಕೂಡ ಸಾಕ್ಷಿ ವಿಚಾರಣೆ ಕೂಡ ನಡೆಸೋಕೆ ಕೋರ್ಟ್ ಒಂದು ವೇಳಾಪಟ್ಟಿ ಈಗಾಗಲೇ ನಿಗದಿ ಮಾಡಲಾಗಿದ್ದು, ಈ ಪ್ರಕರಣಕ್ಕೆ ಕೂಡ ಈಗ ಬದಲಾಗಬಹುದು. ಇಬ್ಬರ ಒಂದು ಪ್ರಮುಖ ಸಾಕ್ಷಿಗಳ ಮೇಲೆ ಎಲ್ಲರ ಒಂದು ಕಣ್ಣು ನೆಟ್ಟಿದೆ ಅಂತಾನೆ ಹೇಳ್ಬೋದು. ಈ ಒಂದು ಇಬ್ಬರು ಸಾಕ್ಷಿಗಳ ಹೇಳಿಕೆಗಳ ಪ್ರಕರಣದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುವ ಸಾಧ್ಯತೆ ದಟ್ಟವಾಗಿ ಇದೆ ಅಂತಾನೆ ಹೇಳ್ಬೋದು. ಏನು ಘಟನೆ ನಡೆದಂತಹ ದಿನದ ಚಟುವಟಿಕೆಗಳು ಮತ್ತು ಆರೋಪಿಗಳಲ್ಲಿ ಅವರು ನಡೆನುಡಿಗಳು ಇವೆಲ್ಲವನ್ನು ಕೊಲೆಯ ಹಿಂದೆ ಇದ್ದಂತಹ ಅಸಲಿ ಸತ್ಯ ಆದ್ರೆ ಏನು ಎನ್ನುವಂತಹ ಮಹತ್ವದ ಒಂದು ಮಾಹಿತಿಯನ್ನು ಈಗಾಗಲೇ ಬಹಿರಂಗಪಡಿಸೋಕೆ ಎಲ್ಲ ಲೆಕ್ಕಾಚಾರಕ್ಕೆ ಈಗಾಗಲೇ ಪ್ರಾಸಿಕ್ಯೂಷನ್ ವಲಯದಲ್ಲಿ ಈಗ ದೊಡ್ಡ ಮುಂದಾಗಿದೆ ಅಂತ ಹೇಳ್ಬೋದು. ಇದರಿಂದ ಕೇಸ್ ಇನ್ನಷ್ಟು ಸೆನ್ಸೇಷನ್ ಹಂತಕ್ಕೆ ಕೂಡ ತಲುಪುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಪ್ರಾಸಿಕ್ಯೂಷನ್ ತಂಡ ಈಗಾಗಲೇ ಸಾಕ್ಷಿಗಳ ಸುರಕ್ಷತೆ ಮತ್ತು ಇವೆಲ್ಲ ವಿಚಾರಣೆಗಳ ತಂತ್ರವನ್ನು ಕೂಡ ಫೈನಲ್ ಮಾಡಿರುವಂತದ್ದು. ಏನಂತಂದ್ರೆ ಸಾಕ್ಷಿಗಳ ಹೇಳಿಕೆಗಳ ನ್ಯಾಯಾಲಯದಲ್ಲಿ ಈಗಾಗಲೇ ದಾಖಲಾಗ್ತಾ ಇದ್ದಕ್ಕೆ ಏನೋ ಆರೋಪಿಗಳ ಪರ ವಕೀಲಾಗಿರಬಹುದು, ಈಗೆಲ್ಲ ಕ್ರಾಸ್ ಎಕ್ಸಾಮಿನೇಷನ್ ಎಲ್ಲವೂ ಕೂಡ ನಡೀತದೆ. ಇನ್ನಷ್ಟು ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗಾಗಲೇ ಕ್ಲೈಮ್ಯಾಕ್ಸ್ ಘಟ್ಟಕ್ಕೆ ತಲುಪಿದೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.